ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ಹೆಲ್ದಿ ರೆಸಿಪಿ ಜೊತೆನೇ ಬಂದಿದ್ದೀನಿ. ಮಾಡ್ತಾ ಇರೋದು ವೀಟ್ ಬ್ರೆಡ್ ಉಪಯೋಗಿಸ್ಕೊಂಡು. ನೇರವಾಗಿ ಇದನ್ನು ತಣ್ಣೀರಲ್ಲಿ ಮುಳುಗಿಸಿ ನೋಡಿ, ಈ ರೆಸಿಪಿ ಅತ್ಯದ್ಭುತವಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು 2 ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 3 ಎಸಳು ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ, ಅದರ ಜೊತೆ ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು, ಅಂದರೆ ಸ್ವಲ್ಪ ಬಾಡಿದ ರೀತಿ ಆಗುತ್ತಲ್ವ, ಆ ರೀತಿ ಬರಬೇಕು ನೋಡಿ. ಓಕೆ, ಇದು ರೆಡಿ ಆಗಿದೆ. ಓಕೆ, ಇದನ್ನು ಸೈಡಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಈ ರೀತಿ ಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಮೊಟ್ಟೆ ಹಾಕ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ತಿನ್ನದವರು, ಆ ಥರ ಮೊಟ್ಟೆ ಇಷ್ಟ ಇಲ್ಲದವರು ಆ ಥರ ಇದ್ದರೆ ನಿಮಗೆ ಇಲ್ಲಿ ಫಿಲ್ಲಿಂಗ್ಸ್ ಇದು ಯಾವ ಮೆಥಡಲ್ಲೂ ಮಾಡ್ಬೋದು ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಬೇಕಿದ್ರೆ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಆ ರೀತಿ ಮಾಡ್ಬೋದು. ಪನ್ನೀರ್ ಉಪಯೋಗಿಸ್ಬೋದು, ಅದು ನಿಮ್ಮ ಚಾಯ್ಸು. ಮೊಟ್ಟೆ ಓಕೆ ಅಂದರೆ ಮೊಟ್ಟೆನೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮೊಟ್ಟೆನ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಮೊಟ್ಟೆ ಎಲ್ಲ ಬೆಂದಮೇಲೆ ಇದಕ್ಕೆ ನಾನಿಲ್ಲಿ ಖಾರ ನೋಡಿಕೊಂಡು ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿನೂ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಆಗಿ ಮಾಡುವಂಥ ಒಂದು ಫಿಲ್ಲಿಂಗ್ಸ್, ಆದರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ಇದಕ್ಕೆ ನಾನು ಬೇಯಿಸಿಟ್ಟಿರುವಂಥ ಬಟಾಣಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ನೋಡಿ. ಅದು ಒಳ್ಳೆ ಚೆನ್ನಾಗಿ ಬೆಂದಿದೆ. ಫೈನಲ್ ಆಗಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ರೆ ಒಂದು ಸಖತ್ತಾಗಿರುವಂಥ ಫಿಲ್ಲಿಂಗ್ಸ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಇರುತ್ತೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಬ್ರೆಡ್ ತಗೊಂಡಿದ್ದೀನಿ ನಾನಿಲ್ಲಿ, ವೀಟ್ ಬ್ರೆಡ್ ತಗೊಂಡಿರೋದು, ಗೋಧಿ ಬ್ರೆಡ್ ತಗೊಂಡಿರೋದು ನೋಡಿ. ಇದರಿಂದ ಒಂದೊಂದು ತಗೊಂಡ್ಬಿಟ್ಟು ನೀರಲ್ಲಿ ಫುಲ್ಲಾಗಿ ಮುಳುಗಿಸ್ಬೇಕು ಈ ರೀತಿ. ಆಮೇಲೆ ಕೈಯಲ್ಲೇ ಅದ್ಬಿಟ್ಟು ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿಬೇಕು ನೋಡಿ. ನೀರು ಸ್ವಲ್ಪನೂ ಇರಬಾರ್ದು, ಈ ರೀತಿ ಹಿಂಡಿ ಅಲ್ಲ, ಈ ರೀತಿ ಪ್ರೆಸ್ ಮಾಡಿಬಿಟ್ಟು ತೆಗಿಬೇಕು ನೋಡಿ. ಎಲ್ಲ ನೀರು ಕೂಡ ಹೋಗಬೇಕು. ನೆಕ್ಸ್ಟ್ ಇದನ್ನು ಈ ರೀತಿ ಒಂದು ಸೆಟ್ ಮಾಡ್ಕೊಳ್ಳಿ. ಅದರ ಫಸ್ಟಿಗೆ ನಾನು ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ, ಅದು ಆಪ್ಷನಲ್, ಹಾಕಿದರೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನೀವು ಹಾಕ್ಕೊಳ್ಳಿ. ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಫಿಲ್ಲಿಂಗ್ಸ್ ಇದೆಯಲ್ವ ಅದು, ಆಮೇಲೆ ಚೀಸ್ ಬೇಕಿದ್ರೆ ಎಕ್ಸ್ಟ್ರಾ ಬೇಕಿದ್ರೂ ಹಾಕ್ಬೋದು. ನಾನು ಈ ರೀತಿ ಕವರ್ ಆಗಿ ಅಂದರೆ ಸೆಟ್ ಆಗಿ ಮಾಡ್ತಾ ಇದ್ದೀನಿ. ಪುನಃ ಚೀಸ್ ಹಾಕ್ಬಿಟ್ಟು ಇನ್ನು ಇದನ್ನು ಕೈಯಲ್ಲೇ ನಿಧಾನಕ್ಕೆ ತೆಗೆದ್ಬಿಟ್ಟು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ನೋಡಿ. ಫೋಲ್ಡ್ ಅಲ್ಲ, ಉಂಡೆ ಮಾಡಬೇಕು ನೋಡಿ, ಈ ರೀತಿ ಮಾಡಬೇಕು. ಫುಲ್ಲಾಗಿ ಪ್ರೆಸ್ ಮಾಡಿದರೆ ಸಾಕು, ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಪಡ್ಡು ಕಾವಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ, ನಾನಿಲ್ಲಿ 5 ರೆಡಿ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬೇಕೋ ಆ ರೀತಿ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವ ಈ ಬಾಲ್ಸನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಅಂದರೆ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು, ಆ ರೀತಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ನಿಮಗೆ ಬೇಕು ಅಂತ ಇದ್ದರೆ ಎಣ್ಣೆಯಲ್ಲೂ ಫ್ರೈ ಮಾಡ್ಬೋದು, ಆದರೆ ಅದಷ್ಟೊಂದು ಹೆಲ್ದಿ ಅಲ್ಲ. ಈ ರೀತಿ ಮಾಡಿದರೆ ಕರೆಕ್ಟ್ ಎಲ್ರಿಗೂ ಇದನ್ನು ತಿನ್ಬೋದು, ತೊಂದರೆ ಏನಿಲ್ಲ ನೋಡಿ. 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು. ಸಖತ್ತಾಗಿರುವಂಥ ಒಂದು ಬ್ರೆಡ್ ಬಾಲ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ, ಯಾವ ರೀತಿ ಇದೆ ಅಂತ. ಅದನ್ನು ಕಟ್ ಮಾಡಿ ತೋರಿಸೋಣ. ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಆ ಫಿಲ್ಲಿಂಗ್ಸ್ ಚೀಸ್ ಎಲ್ಲ ಹಾಕಿದ್ರಿಂದ ಫಿಲ್ಲಿಂಗ್ಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಮಿಸ್ ಮಾಡಿಬಿಡಿ, ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.